ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವರ್ಷ ಕಳೆಯಿತು. ವರ್ಷ ತುಂಬಿದರೂ ಕುಟುಂಬಕ್ಕೆ ಸಿಗದ ನ್ಯಾಯದ ಭರವಸೆ. ಬಿವಿಬಿ ಕಾಲೇಜಿನಲ್ಲಿ 2024 ಏಪ್ರಿಲ್ 18ನೇ ತಾರೀಕು ನಡೆದಿದ್ದ ಅತ್ಯಂತ ಭಯಾನಕ ಹತ್ಯೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಕೆಯನ್ನ ಬರ್ಬರವಾಗಿ ಕೊಲ್ಲಲಾಯಿತು. ವರ್ಷ ತುಂಬಿದ್ರೂ ಕುಟುಂಬಕ್ಕೆ ಸಿಗದ ನ್ಯಾಯ. ಬಿವಿಬಿ ಕಾಲೇಜಿನಲ್ಲಿ 2024 ಏಪ್ರಿಲ್ 18ನೇ ತಾರೀಕು ನಡೆದಿದ್ದ ಭಯಾನಕ ಹತ್ಯೆ. ಪರೀಕ್ಷೆ ಮುಗಿಸಿ ಹೊರಬರುತ್ತಿದ್ದಾಗ ಅದೇ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆದ ಕೊಲೆ. ಕಾಲೇಜಿನಿಂದ ಡಿಬಾರ್ ಆಗಿದ್ದ ಆರೋಪಿ ಫಯಾಜ್. ನೇಹಾ ಪ್ರೀತಿ ನಿರಾಕರಿಸಿದ್ದರಿಂದ ನೇಹಾ ಹತ್ಯೆಗೈದಿದ್ದ ಫಯಾಜ್. ಕಾಲೇಜಿನ ಆವರಣದಲ್ಲೇ ಚಾಕುವಿನಿಂದ ಮನ ಬಂದಂತೆ ಚುಚ್ಚಿ ಹತ್ಯೆ ಮಾಡಲಾಗಿತ್ತು. ಕೇವಲ ಸಿಐಡಿ ತನಿಖೆ ಮಾಡಿ ಫಯಾಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಿ ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಈವರೆಗೂ ಕೂಡ ಕ್ರಮ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಉಡುಪಿಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ನ್ಯಾಯ ಕೊಡಿಸುವ ಭರವಸೆ ನೀಡಲಾಗಿತ್ತು, ಆದರೆ ಈವರೆಗೂ ಆಗಿಲ್ಲ. ಫ್ರೀಡಂ ಟಿವಿ ಬಳಿ ನೋವು ತೋಡಿಕೊಂಡ ನೇಹಾ ಪೋಷಕರು ಫ್ರೀಡಂ ಟಿವಿಯ ಜೊತೆ ನೋವನ್ನು ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರುವ ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರು ಫ್ರೀಡಂ ಟಿವಿಯ ಜೊತೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿತ್ತು ಸರ್ಕಾರ, ಇನ್ನೂ ಕೂಡ ಅದಾಗಿಲ್ಲ. ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರುವ ನೇಹಾ ತಂದೆ ನಿರಂಜನ್ ಹಿರೇಮಠ್ ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲೇಬೇಕು. ಉಡುಪಿಯಲ್ಲಿ ಒಂದು ಕುಟುಂಬವನ್ನು ಪ್ರವೀಣ್ ಚೌಗಲೆ ಎನ್ನುವಂತಹ ವ್ಯಕ್ತಿ ಮನ ಬಂದ ಹಾಗೆ ಕೊಚ್ಚಿ ಕೊಂದಿದ್ದ. ಆಕೆಯೂ ಕೂಡ ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರವೀಣ್ ಚೌಗಲೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದ ಕಾಮುಕ. ಆ ಹೆಣ್ಣುಮಗಳು ಕೂಡ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರವೀಣ್ ಚೌಗಲೆ ಒಂದು ಕುಟುಂಬವನ್ನು ಬರ್ಬರವಾಗಿ ಹತ್ಯೆ ಮಾಡಿ ಕೊಂದಿದ್ದ. ಮಲಗಿದ್ದ ತಾಯಿಯನ್ನು ಕೊಂದಿದ್ದ, ಆಟ ಆಡ್ತಿದ್ದಂಥ ಮಗುವನ್ನು ಕೊಂದಿದ್ದ, ಜೊತೆಗೆ ಆತ ಪ್ರೀತಿಸ್ತಾ ಇದ್ದಂಥ ಮುಸ್ಲಿಂ ಯುವತಿಯನ್ನು ಕೂಡ ಅತ್ಯಂತ ಭಯಾನಕವಾಗಿ ಕೊಚ್ಚಿ ಕೊಂದಿದ್ದ. ಎಸಿದು ಹುಬ್ಬಳ್ಳಿ ನೇಹಾ ಹಿರೇಮಠ್. ಆಕೆಯ ತಂದೆ ತಾಯಿ ಫ್ರೀಡಂ ಟಿವಿಯ ಜೊತೆ ತನ್ನ ಆಕ್ರಂದನವನ್ನು ತೋಡ್ಕೊಂಡಿದ್ದಾರೆ. ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ನೇಹಾ ಹಿರೇಮಠ್ ಅವರ ಹತ್ಯೆಯಾಗಿ ಇಂದಿಗೆ 1 ವರ್ಷ ಆಯಿತು. ಆದರೆ ಕೂಡ ಇನ್ನೂ ಕುಟುಂಬಕ್ಕೆ ನ್ಯಾಯದ ಭರವಸೆ ಉಳಿದಿಲ್ಲ ಎಂಬ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಈಗ ನೇಹಾ ಹಿರೇಮಠ್ ಅವರ ತಂದೆ ಸ್ವತಃ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ನೇಹಾ ಹಿರೇಮಠ್ ಹತ್ಯೆಯಾಗಿ ಈಗ 1 ವರ್ಷ ತುಂಬ್ತಾ ಇದೆ. ನ್ಯಾಯದ ಭರವಸೆ ಇನ್ನು ತಮ್ಮಲ್ಲಿ ಉಳಿದಿದೆಯಾ? ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ, ನಾವು ನ್ಯಾಯಾಂಗದ ಮೇಲೆ ಭರವಸೆ ಇದೆ. ಆದ್ರೆ ಯಾವುದು ಕೂಡ ಈ ಪೊಲಿಟಿಷಿಯನ್ ಏನ್ ಆಶ್ವಾಸನೆ ಇದೆಯಲ್ಲ, ಅದನ್ನ ನಾನು ನಂಬಲ್ಲ. ಈಗ ಆಲ್ರೆಡಿ 365 ದಿವಸ ಆದ್ರೂ ಕೂಡ ಅವ್ರು 90 ದಿವಸ 120 ದಿವಸನಾಗ ಅವ್ನು ಗಲ್ಗೆ ಏರಿಸ್ತೇನೆ ಅಂದಿದ್ರು. ಇನ್ನೂ ತನಕ ಯಾವುದೋ ಪ್ರತಿಕ್ರಿಯೆ ಆಗಿಲ್ಲ. ಟ್ರಯಲ್ ಚಲೋ ಆಗಿಲ್ಲ. ಇವ್ರು ನೋಡ್ದಂಗ ನಡ್ಕೋಬೇಕಾಯ್ತು, ಯಾವುದೋ ರೀತಿ ನಡ್ಕೊಂಡಿಲ್ಲ. ಯಾಕಂದ್ರೆ 90 ದಿವಸ ಇಲ್ಲ 120 ದಿವಸನಾಗ ಕೇಸ ಇತ್ಯರ್ಥ ಮಾಡ್ತೀನಿ ಅಂದ್ರು, ಅವ್ನ್ ಗಲ್ಗೆ ಏರಿಸ್ತೀನಿ ಅಂದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರು, ಸ್ಪೆಷಲ್ PP ಅಂದ್ರು, ಯಾವುದೋ ರೀತಿಯಿಂದ ಆಗಿಲ್ಲ. ಯಾಕಂತಂದ್ರೆ ಕೊಲೆ ಆದ ನಂತರ ತಮ್ಮ ನಿವಾಸಕ್ಕೆ ಸಾಕಷ್ಟು ಸ್ವಾಮೀಜಿಗಳು ಬಂದ್ರು, ಸಂಘಟನೆಗಳು ಬಂದು, ಇದರ ಜೊತೆಗೆ ಜನಪ್ರತಿನಿಧಿಗಳು ಬಂದು ನ್ಯಾಯದ ಭರವಸೆಗಳನ್ನು ಕೂಡ ಸಾಕಷ್ಟು ಹೇಳಿ ಹೋದ್ರು. ಭಾಷಾಕೂಟ ನೀವೇ ಹೇಳ್ದಂಗೆ ಆದಷ್ಟು ಈಗ ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು. ಗೃಹ ಸಚಿವರಿಗೆ ನೀವು ಭೇಟಿಯಾಗಿ ಏನಾದ್ರು ಮನವರಿಕೆ ಮಾಡಿಕೊಟ್ರ? ಇದ್ರ ಬಗ್ಗೆ ಏನಾದ್ರು ಹೇಳುವಂತ ಪ್ರಯತ್ನ ಮಾಡಿದ್ರು? ಏನಾಗಿದೆ, ಗೃಹ ಸಚಿವರು ಯಾವುದೋ ರೀತಿಯಿಂದ ಆಸಕ್ತಿನೇ ಇಲ್ಲ. ಕೊಲೆ ಆದ 32 ದಿವಸ ನಂತರ ಅವ್ರು ನಮಗೆ ಸಂತಾನ ಹೇಳಕ್ ಬರ್ತಾರೆ. ಅವ್ರಿಗೆ ಮನವರಿಕೆ ಮಾಡಿಕೊಡೋದೇನು? ಈ ರಾಜ್ಯದ ಗೃಹ ಮಂತ್ರಿಗಳವರು ಜನರ ರಕ್ಷಣೆ ಮಾಡುವಂತ ಕೆಲಸ ಅವ್ರದ್ದು. ಅವರೇ 32 ದಿವಸ ನಂತರ ಬಂದಾರ. ಮತ್ತೆ ಇನ್ನು 90 ದಿವಸ ಅಂದ್ರೆ 60 ದಿವಸ ಉಳಿತಾವ. ರಾಜ್ಯದ ಉಸ್ತುವಾರಿ ಏನು ಸೋಜಿಯಾಲಜಿ ಹೇಳಿದ್ರು, 90 ದಿವಸ ಅಲ್ಲ 120 ದಿವಸ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಅವ್ರು ಹೇಳಿದ ನಂತರ ಇವರು 32 ದಿವಸ ನಂತರ ಬಂದ್ರು. ಗೃಹ ಮಂತ್ರಿಗಳು ಎಷ್ಟು ಅವ್ರಿಗೆ ಸೀರಿಯಸ್ನೆಸ್ ಅದ್ರ ಮೇಲೆ ಕಾಣ್ತೈತಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಭೇಟಿಯಾಗಿ ಇದನ್ನ ಮನವರಿಕೆ ಮಾಡ್ಕೊಡೋದು ಅವಶ್ಯಕತೆನೇ ಇಲ್ಲ. ಅವ್ರದ್ದು ಜವಾಬ್ದಾರಿ ಇರ್ತೈತಿ. ಇದು ನಮಗ್ ನ್ಯಾಯ ಕೊಡಿಸೋದು ಅವ್ರ ಕೆಲಸ. ಅದಕ್ಕಿಂತ ಆತ್ಮಕ್ ಶಾಂತಿ ಕೊಡ್ಬೇಕು, ಜನರಿಗೆ ಸಂದೇಶ ಕೊಡ್ಬೇಕು. ಈ ರೀತಿ ಘಟನೆ ಆದ್ರೆ ಈ ರೀತಿ ಆಕೈತೆ ಅಂದ್ರೆ ಕ್ರೈಮ್ ಕಡಿಮೆ ಆಗ್ಬೇಕು. ಇವರು ಉಡಾಪಿ ಮಾತು ಹೇಳ್ಕೊಂಡು ಕುಂತಾರೆ. ಸಣ್ಣ ಇಂಥವ್ ಯಾವ ಸಣ್ಣ ಪುಟ್ಟ ಘಟನೆ ಹಾಕಾವು ಅಂತಾರ ಅವ್ರು ಮೊನ್ನೆ. ಸರಿ, ಈಗ ಇನ್ನೊಂದು, ತಾವು ಕೂಡ ಕಾಂಗ್ರೆಸ್ ಸ್ಥಳೀಯ ಮುಖಂಡರಾಗಿದ್ದೀರಿ. ತಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ಅವತ್ತು ಕೊಲೆ ನಡೆದ ನಂತರ ತಮ್ಮ ಮನೆಗೆ ಬಂದಿತ್ತು. ಸಾಕಷ್ಟು DCM ಕೂಡ ನನಗೆ ಫೋನ್ ಕರೆ ಮೂಲಕ ಸಾಂತ್ವನ ಹೇಳಿದರು. DCM ಅವರ ಅಂದಿನ ಮಾತಿಗೂ ಈಗ ನಡೆದುಕೊಳ್ಳುತ್ತಿರುವುದಕ್ಕೂ ಯಾವ ರೀತಿಯ ನಮ್ಮ ಈ ದುರ್ಘಟನೆ ಆದ ನಂತರ ಉಪಮುಖ್ಯಮಂತ್ರಿಗಳು ಏನಾದ್ರು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅವ್ರು ಕೆಲಸ ಮಾಡಿದ್ದಿಲ್ಲ ಅಂದ್ರೆ ಈ ಕೇಸ್ ಮುಚ್ಚಾಕ್ತಿದ್ರು.
ಇವತ್ತು ಉಪಮುಖ್ಯಮಂತ್ರಿಗಳು ಅದಾರ ಅಂತೇಳಿ ನಮ್ಗೆ ಸ್ವಲ್ಪ ಇಷ್ಟರ ನ್ಯಾಯ ಸಿಕ್ಕೈತಿ, ಇಷ್ಟರ ಬಂತು ಅಂತ ಹೇಳ್ಯಾರ. ಅವ್ರ ಆದೇಶ ಮೇರೆಗೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಿದ್ರು, ಅವ್ರ ಆದೇಶ ಪ್ರಕಾರನ ಗೃಹ ಮಂತ್ರಿಗಳು ಕ್ಷಮೆ ಕೇಳಿದ್ರು. ಮತ್ ಅವ್ರ ಮಾತೆ ಕೇಳ್ಕೊಂಡು ನಮ್ಮ ಇವರು ಕಾನೂನು ಸಚಿವರು ಬಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಲಿ ಸ್ಪೆಷಲ್ ಪಿಪಿ ಆಗ್ಲಿ ಅನೌನ್ಸ್ ಮಾಡಿ ಲೆಟರ್ ಕೊಟ್ಟೋದ್ರು. ಇಲ್ಲಾಂದ್ರೆ ಎಲ್ಲರೂ ಮುಚ್ಚಾಕ ಪ್ರಯತ್ನ ಮಾಡಿದ್ರು. ಎಲ್ಲ ಸ್ವಾಮೀಜಿ ಒತ್ತಡ DCM ಅವ್ರ ಮೇಲೆ ಇತ್ತು. ಅವರು ಹೇಳಿದಾಗ ಎಲ್ಲರೂ ಅಟೆಂಡ್ ಆದ್ರು, ಇಲ್ಲಾಂದ್ರೆ ಅಟೆಂಡ್ ಆಗ್ತಿದ್ರು. ಅವರು ಏನೋ ಇಂಟ್ರೆಸ್ಟ್ ತಗೊಂಡು ನಮ್ ಬೆನ್ನೆಲುಬಾಗಿ ಅವ್ರು ಕೆಲಸ ಮಾಡ್ಯಾರ ಅಂತೇಳಿ ನಾವ್ ಒಂದ್ ಸ್ವಲ್ಪ ಅವಾಗಿನ ಮಟ್ಟಕ್ಕರ ನಮ್ಗೆ ನ್ಯಾಯ ಸಿಕ್ಕಂಗಾಯ್ತು. ನೇಹಾ ಹಿರೇಮಠ ಅವರ ತಾಯಿಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ತಮ್ಮ ಮಗಳು ತೀರಿ ಹೋಗಿ ಇವತ್ತಿಗೆ 1 ವರ್ಷ ಆಯ್ತು. ಯಾವ ರೀತಿ ನೋವು ಕಾಡ್ತಿದೆ? ನೋವು ನಮ್ ಕೆಲವು ಇರೋ ತನಕ ನಾವು ಸಾಯ್ತಪ್ಪ ನಮ್ಗೆ ಇರೋದು ಅದಂತೂ ಹೋಗಕ್ ಸಾಧ್ಯನೇ ಇಲ್ಲ. ಆದ್ರೆ ಈಗ ರಾಜಕಾರಣಿಗಳಿಗೆ ಏನ್ ಮಾತು ಕೊಟ್ರಲ್ಲ, ಅವ್ರ ಮಾತಿಗೆ ಅವಾಗ ಬೆಲೆ ಇಲ್ಲ. ಅಂತವ್ರು ನಮ್ ದೇಶ ಏನ್ ಆತರ ಅನ್ನೋದು ನನಗೊಂದ್ ದೊಡ್ಡ ಚಿಂತೆ ಇದೆ. ನನ್ ಮಗಳಿಗೆ ಆದಂಗ ಅನ್ಯಾಯ ಇನ್ನೊಬ್ಬರಿಗೆ ಆಗ್ಬಾರ್ದಂತ ನಾವು ಅವಾಗಿಂದನೇ ಹೇಳ್ಕೊತ ಬರ್ತಾ ಇದ್ದೀವಿ. ಆದ್ರೆ ಅವ್ರದ್ದು ಏನು ಆಕ್ಷನ್ ತಗೋತಾ ಇಲ್ಲ. ಯಾಕಂತಂದ್ರೆ ಸಾವಿನ ನಂತರ ಜನಪ್ರತಿನಿಧಿಗಳು ಬಂದ್ರು, ಸಾಕಷ್ಟು ಕಾಂಗ್ರೆಸ್ ನಾಯಕರು ಅಥವಾ ಬಿಜೆಪಿ ಮಠಾಧೀಶರು, ಹೋರಾಟಗಾರರು ಎಲ್ಲರೂ ಬಂದ್ರು. ಆಗ ನಿಮಗೆ ಇದ್ದಂತ ಭರವಸೆ ಈಗ 1 ವರ್ಷ ತುಂಬ್ತಾ ಇರುವಂತ ಭರವಸೆ ಯಾವ ರೀತಿ ಆಗಿದೆ? ಅವಾಗ ಅವ್ರು ಬಂದು ಹೇಳಿದಾಗ ನಾವೇನೋ ಅನ್ಕೊಂಡ್ವಿ, ಯಾಕೋ CM ಬಂದ್ರು ಎಲ್ಲರೂ ಬಂದ್ರು, ಏನೋ ಇಷ್ಟೊಂದು ಭರವಸೆ ಕೊಟ್ಟು ಮಾಡ್ತಾರ ಇವ್ರಿಗೂ ನೋವು ಅನಿಸಿದೆ ಅಂತ ತಿಳ್ಕೊಂಡಿದ್ದೆ. ಬಟ್ ಈಗ ಹೋಗ್ತಾ ಹೋಗ್ತಾ ನನಗೆ ಅನಿಸ್ತೆ ಅವ್ರಿಗೆ ಯಾವ ನೋವು ಇಲ್ಲ, ಯಾವ ಕಾಜಿನೂ ಇಲ್ಲ, ಯಾವ ಕಳಕಳಿನೂ ಇಲ್ಲ. ಅವ್ರ ಮನೆಯೊಳಗೆ ಈ ತರ ನೋವು ಆಗ್ಬೇಕು ಅಂದಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತೈತಿ ನನ್ನ ಅನಿಸಿಕೆ. ಈಗ ಹಿಂದೆ ಕಾಂಗ್ರೆಸ್ ನಾಯಕರ ಗೃಹ ಸಚಿವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತೆಗೆಯುವ ಮೂಲಕ ತ್ವರಿತವಾಗಿ ನ್ಯಾಯ ಸಿಗುವಂತ ಒಂದು ಭರವಸೆಯನ್ನು ಕೂಡ ತಮಗೆ ನೀಡಿದ್ರು. ಆ ರೀತಿಯಲ್ಲಿ ಏನಾದ್ರು ತಮಗೆ ಸಿಗುವ ಭರವಸೆ ಇದೆ? ಯಾವ ಭರವಸೆನೂ ಉಳ್ಕೊಂಡಿಲ್ಲ, ಯಾವುದೂ ಇಲ್ಲ. ಅವ್ರು ಏನ್ ಮಾಡೋದೂ ಇಲ್ಲ. ತಮ್ಮ ಕುರ್ಚಿಗಾಗಿ ತಾವ ಕಿತ್ತಾಡ್ತಾರೆ ಹೊರತು ಬಡವರ ಕಷ್ಟ ನೋವು ಅವ್ರನ್ನ ಹೇಳೋದಿಲ್ಲ. ಅದನ್ನು ನಮಗ್ ಮಾತ್ರ ಗೊತ್ತು. ಇದಿಷ್ಟು ನೇಹಾ ಹಿರೇಮಠ ಅವರ ತಂದೆ ತಾಯಿ ಅವರ ಮಾತಾಗಿರುವಂತದ್ದು. ನಮಗೆ ನ್ಯಾಯ ಸಿಗಬೇಕಂತಂದ್ರೆ ನ್ಯಾಯಾಲಯದ ಅಂಗಳದಲ್ಲಿ ಮಾತ್ರ ಹೊರತು ಜನಪ್ರತಿನಿಧಿಗಳು ಮತ್ತು ಹಿಂದೆ ನೀಡಿದಂತಹ ರಾಜ್ಯ ಸರ್ಕಾರ ಭರವಸೆಗಳು ಈಗ ಬಳು ಭರವಸೆಯಾಗಿ ಉಳಿದಿರುವಂತದ್ದು. ಒಂದು ವೇಳೆ ಏನಾದ್ರೂ ತ್ವರಿತವಾಗಿ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ಕೇಂದ್ರ ಸರ್ಕಾರದ ಬಾಗಿಲವನ್ನು ತಟ್ಟಿ ಗೃಹ ಸಚಿವರಿಗೂ ಕೂಡ ಇದರ ಬಗ್ಗೆ ಪ್ರಕರಣವನ್ನು CBIಗೆ ನೀಡುವಂತ ಒತ್ತಾಯವನ್ನು ಕೂಡ ಮಾಡ್ತೇವೆ ಎಂದು ಈಗ ನೇಹಾ ಹಿರೇಮಠ ಅವರ ತಂದೆಯವರು ಆಗ್ರಹಿಸಿದ್ದಾರೆ. ಫ್ರೀಡಂ ಟಿವಿ, ಮಂಜುನಾಥ್, ಹುಬ್ಬಳ್ಳಿ.